ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾರುತಿ ಕೆ ಚತ್ತರ್. ತಮಗೆಲ್ಲರಿಗೂ ಜ್ಞಾನವೇ ಅಮೃತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು 1000 ಪ್ರಶ್ನೆಗಳ ಸರಣಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅದರ 2ನೇ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಒಂದಿಷ್ಟು ಪ್ರಶ್ನೆಗಳನ್ನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ಬನ್ನಿ ಅವುಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ: ಓಡಾಡಿಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ ಎನ್ನುವಂಥದ್ದು ಪ್ರಶ್ನೆ. ಇದು ಒಂದು ಗಾದೆ ಮಾತಾಗಿದೆ ಮತ್ತು ಇದು ಗ್ರಾಮ್ಯ ಪದದಲ್ಲಿದೆ ಸ್ನೇಹಿತರೆ. ಇದು ಗ್ರಾಮ್ಯ ಪದದಲ್ಲಿರುವಂಥದ್ದು. ಇದನ್ನು ನಾವು ಗ್ರಾಂಥಿಕ ಭಾಷೆಯಲ್ಲಿ ಬರಿಬೇಕಾಗಿದೆ. ಗ್ರಾಂಥಿಕ ಭಾಷೆಯಲ್ಲಿ ಬರೆದ್ರೆ ಏನಾಗ್ತದೆ? ಸರಿಯಾದ ಉತ್ತರ ಓಡಾಡಿಕೊಂಡು. ಅಂದರೆ ಅದರ ಗ್ರಾಂಥಿಕ ಭಾಷೆ ಯಾವುದು? ಓಡಾಡಿಕೊಂಡು. ನೋಡಿ, ಇಲ್ಲಿ ಓಡಿಕೊಂಡು ಅಂತಿದೆ, ಹಾಗಾಗಿ ಇದು ಸರಿಯಾದ ಉತ್ತರ ಆಗಂಗಿಲ್ಲ. ಇನ್ನೊಂದು ಓಡಾಡಿಕೊಂಡು ಅನ್ನುವಂಥದ್ದಿದೆ ನೋಡಿ, ಇಲ್ಲಿ ಇದು ಸರಿಯಾದ ಉತ್ತರ ಆಗ್ತದೆ. ಓಡೋಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಂಗಿಲ್ಲ. ಓಡಿಸ್ತಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಂಗಿಲ್ಲ. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ? ಪ್ರಶ್ನಾರ್ಥಕ ಚಿಹ್ನೆ ಬರಬೇಕು. ಹೊತ್ತು ಮುಳುಗುತ್ತದಾ, ಹೊತ್ತು ಮುಳುಗುತ್ತದೆಯೇ ಅನ್ಬೇಕು. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ 2 ಆಗಿದೆ ಸ್ನೇಹಿತರೆ. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ಸಂಖ್ಯೆ 2: ಪ್ರಜ್ಞಾ ಅವಧಾನಿ ಈ ಪದದ ಅರ್ಥ ಏನು ಅಂತ ಕೇಳಿದ್ದಾನೆ. ಪ್ರಶ್ನೆ 2: ಪ್ರಜ್ಞೆ ಅವಧಾನಿ ಬಿಡಿಸಿ ಬರ್ದಾಗ ನಮ್ಗೆ ಸಿಗ್ತದೆ. ಏನು ಹೇಳ್ತದ? ಪ್ರಜ್ಞೆ ಅಂದರೆ ನಿಮ್ಗೆ ಗೊತ್ತದ ಸರ್, ತಿಳುವಳಿಕೆ. ಪ್ರಜ್ಞೆ ಐತಿಲ್ಲ ನಿಂಗೆ, ತಿಳುವಳಿಕೆ ಐತಿಲ್ಲೋ ಅಂತ ಹೇಳ್ತಿರ್ತಾರೆ. ಅವಧಾನಿ, ಧಾನಿ ಅಂದರೆ ಸ್ಮರಣ ಶಕ್ತಿಯನ್ನು ಉಳ್ಳಂಥವನು. ಪ್ರಜ್ಞಾವಧಾನಿ ಅಂದ್ರೇನು? ತಿಳುವಳಿಕೆ ಹಾಗೂ ಸ್ಮರಣ ಶಕ್ತಿಯನ್ನು ಉಳ್ಳವನು ಅಂಥೇಳಿ ಅರ್ಥ ಆಗ್ತದೆ. ಜಾಣ ಬುದ್ಧಿವಂತ ಆಗುವುದಿಲ್ಲ, ಚತುರ ಹಾಗೂ ವಿನಯವಂತ ಆಗುವುದಿಲ್ಲ, ಬುದ್ಧಿವಂತ ಹಾಗೂ ವಿನಯವಂತ ಆಗುವುದಿಲ್ಲ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3: ಅಣ್ಣ ಪತ್ರವನ್ನು ಬರೆದನು. ಅಣ್ಣ ಪತ್ರವನ್ನು ಬರೆದನು ಈ ವಾಕ್ಯವನ್ನು ನಾವು ಬಹುವಚನ ರೂಪದಲ್ಲಿ ಬರೆದಾಗ ನಮಗೇನು ಸಿಗ್ತದೆ? ಅಣ್ಣಗಳು ಪತ್ರ ಬರೆದರು, ಅಣ್ಣಂದಿರು ಪತ್ರವನ್ನು ಬರೆದರು, ಅಣ್ಣಂದಿರು ಪತ್ರಗಳನ್ನು ಬರೆದರು, ಅಣ್ಣ ಪತ್ರಗಳನ್ನು ಬರೆದನು. ಯಾವ್ದು ಸರಿಯಾದ ಉತ್ತರ ಹಾಗಾದರೆ ಸ್ನೇಹಿತರೆ? ಅಣ್ಣಂದಿರು ಪತ್ರವನ್ನು ಬರೆದರು. ಇಲ್ಲಿ ನೋಡಿ, ಅಣ್ಣ ಎನ್ನುವುದಕ್ಕೆ ಬಹುವಚನ ಅಣ್ಣಂದಿರು ಆಗಬೇಕು, ಅಣ್ಣಗಳು ಆಗಬಾರ್ದು. ಅಣ್ಣಂದಿರು 2 ಆಯ್ಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅಣ್ಣಂದಿರು ಅಂತೇಳಿ. ಈಗ ಕರ್ಮಪದವಾದ ಪತ್ರ ಏನಿದೆ, ಪತ್ರ ಬಹುವಚನ ತೆಗೆದುಕೊಂಡಾಗ ಪತ್ರವನ್ನು ಪತ್ರಗಳನ್ನು ಅನ್ನೋದು ಸರಿಯಾಗ್ತದ. ಬರೆದರು ಕ್ರಿಯಾಪದ ಬಹುವಚನದಲ್ಲಿದೆ. ಹಾಗಾಗಿ ಆಯ್ಕೆ 3 ಸರಿಯಾದ ಉತ್ತರ ಆಗುವಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 4: ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ರೂಢನಾಮ ಅಂದರೆ ಗೊತ್ತಿದೆ ನಿಮಗೆ, ರೂಢಿಯಿಂದ ಬಂದಿರುವಂತಹ ಪದ ಯಾವುದು? ಕರ್ನಾಟಕ, ಎತ್ತರ, ಬೆಟ್ಟ, ಮುಳ್ಳಯ್ಯನಗಿರಿ. ಯಾವ್ದು ಸರಿಯಾದ ಉತ್ತರ? ಎಸ್, ಆಯ್ಕೆ 3 ಸರಿಯಾದ ಉತ್ತರ. ಯಾಕಂದರೆ ಬೆಟ್ಟ ಅನ್ನುವಂಥದ್ದು ರೂಢಿಯಿಂದ ಬಂದಿರುವಂತಹ ಪದ. ಯಾವ ಪದಗಳು ರೂಢಿಯಿಂದ ಬಂದಿದ್ದಾವಲ್ಲ, ಅಂದರೆ ಆ ಪದಕ್ಕೆ ಈ ಹಿಂದೆಯೂ ಅದನ್ನೇ ಕರೀತಾ ಇದ್ರು, ಈಗಲೂ ಕೂಡ ಅದನ್ನೇ ಕರೀತಾ ಇದ್ದಾರೆ ಅಂತಾದರೆ ಅದನ್ನು ನಾವು ರೂಢನಾಮ ಅಂತೇಳಿ ಕರೀತೇವೆ. ಕರ್ನಾಟಕ ಮತ್ತು ಮುಳ್ಳಯ್ಯನಗಿರಿ, ಗಿರಿ ಅಂದರೆ ಶಿಖರ, ಬೆಟ್ಟ ಅಂತ ಆಗ್ತದೆ. ಅಂದರೆ ಮುಳ್ಳಯ್ಯನಗಿರಿ ಅನ್ನೋದೇನಲ್ಲಿ ಸ್ಪೆಸಿಫಿಕ್ ನಿರ್ದಿಷ್ಟತೆಯನ್ನು ಹೇಳ್ತದೆ, ಅಂದರೆ ಅಂಕಿತ ನಾಮಗಳಾಗ್ತವೆ. ಅಂಕಿತ ನಾಮ ಅಂದರೆ ನಾವೇ ವ್ಯವಹಾರದ ದೃಷ್ಟಿಯಿಂದ ಅಥವಾ ಸಂವಹನ ಮಾಡಲಿಕ್ಕಾಗಿ ಅಥವಾ ಗುರುತಿಸ್ಲಿಕ್ಕಾಗಿ ಇಟ್ಟಂಥ ಹೆಸರುಗಳು ಅಂಕಿತ ನಾಮಗಳು. ಎತ್ತರ ಅನ್ನುವಂಥದ್ದು ಗುಣವಿಶೇಷಣ. ಒಂದು ನಾಮಪದದ ಗುಣವಿಶೇಷತೆಯನ್ನು ಹೇಳಿದರೆ ಅಂಥ ಪದಕ್ಕೆ ನಾವು ಗುಣವಿಶೇಷಣ ಅಥವಾ ಗುಣವಾಚಕಗಳು ಅಂತೇಳಿ ಕರಿತೇವೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5: ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಆಜ್ಞೆ, ಭಕ್ತ, ಹೆಜ್ಜೆ, ಚಕ್ರ. ಯಾವ್ದು ಸರಿಯಾದ ಉತ್ತರ ನೋಡಿ? ಕ ಅಡಿವತ್ತು ತ ಇದೆ, ಅಂದರೆ ಇದು ಸಜಾತಿ ಅಲ್ಲ ವಿಜಾತಿ ಸಂಯುಕ್ತಾಕ್ಷರ. ಆಜ್ಞೆ ಜ ಕ ಞ ಅಡಿವತ್ತಿದೆ, ಇದು ವಿಜಾತಿ ಸಂಯುಕ್ತಾಕ್ಷರ. ಕ ಕೆ ರ ಅಡಿವತ್ತಿದೆ, ಚಕ್ರ, ಇದು ವಿಜಾತಿ ಸಂಯುಕ್ತಾಕ್ಷರ. ನೋಡಿ, ಜ ಕ ಜ ಅಡಿವತ್ತು ಬಂದಿದೆ, ಆದ್ದರಿಂದ ಇದು ಸಜಾತಿ ಸಂಯುಕ್ತಾಕ್ಷರ. ಆಯ್ಕೆ 3 ಸರಿಯಾದ ಉತ್ತರ ಸ್ನೇಹಿತರೆ. ಇನ್ನೊಂದು ಪ್ರಶ್ನೆ ಸಂಖ್ಯೆ 6: ಹುಡುಗರು ಕೂಡಿಸು ಎಲ್ಲರೂ ಹುಡುಗರೆಲ್ಲರೂ. ಇದೊಂದು ಸಂಧಿ. ಈ ಸಂಧಿಯಲ್ಲಿ ಯಾವ ಸ್ವರ ಲೋಪವಾಗಿದೆ ಅಂತ ಕೇಳಿದ್ದಾನೆ. ಆಯ್ಕೆ 1 ಅ, 2 ಆ, 3 ಎ, ಉ. ಇಲ್ಲೇನಾಗಿದೆ? ಹುಡುಗರು, ಇಲ್ಲಿ ಉ ಎನ್ನುವಂತಹ ಸ್ವರ ಇದೆ ಕೊನೆಗೆ, ಇಲ್ಲಿ ಎ ಎನ್ನುವಂತಹ ಸ್ವರ ಇದೆ. ಸಂಧಿ ಕಾರ್ಯ ನಡೆದಾಗ ಹುಡುಗರೆಲ್ಲರೂ. ನೋಡಿ, ರ ಹಾಗೆ ಇದೆ, ರ ವ್ಯಂಜನ, ಆದರೆ ಉ ಅನ್ನುವುದಿಲ್ಲ, ಬದಲಿಗೆ ಎ ಎನ್ನುವ ಸ್ವರ ಅಲ್ಲಿ ಸೇರಿಕೊಂಡಿದೆ. ಎ ಎನ್ನುವಂತಹ ಸ್ವರ ಅಲ್ಲಿ ಸೇರಿಕೊಂಡಿರುವಂತಹ ಕಾರಣ ಉ ಎನ್ನುವಂಥದ್ದು ಲೋಪವಾಗಿದೆ. ಸರಿಯಾದ ಉತ್ತರ ಉ ಎನ್ನುವಂಥದ್ದು. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7:
ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಯಾವುದು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಎನ್ನುವಂತಹ ಗ್ರಾಮ. ಯಾವ ಗ್ರಾಮ? ಉಡುಗಣಿ, ಉಡೇವ, ಉಡುತಡಿ, ಉಪ್ಪಿನಂಗಡಿ. ಯಾವುದು ಸರಿಯಾದ ಉತ್ತರ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ. ಅಕ್ಕ ಮಹಾದೇವಿಯ ಅಂಕಿತ ನಾಮ ಯಾವುದು? ಶ್ರೀ ಚನ್ನಮಲ್ಲಿಕಾರ್ಜುನ. ಶ್ರೀ ಚನ್ನಮಲ್ಲಿಕಾರ್ಜುನ ಎನ್ನುವಂಥದ್ದು ಅಕ್ಕ ಮಹಾದೇವಿಯ ಅಂಕಿತ ನಾಮ ಆಗಿದೆ ಸ್ನೇಹಿತರೆ. ಕನ್ನಡದ ಮೊದಲ ವಚನಗಾರ್ತಿ ಅಂತವೂ ಕೂಡ ಕರೀತಾರೆ ಅಕ್ಕ ಮಹಾದೇವಿಗೆ. 8ನೇ ಪ್ರಶ್ನೆ, ಮೈ ಕೂಡಿಸುತ್ತೊಳೆ ಮೈದೊಳೆ. ಮೈ ಕೂಡಿಸುತ್ತೊಳೆ ಮೈದೊಳೆ ಈ ಪದ ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಅಂತ ಕೇಳಿದಾನೆ. ಈ ಪದ ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಅಂತ ಕೇಳಿದಾನೆ. ಆಯ್ಕೆಗಳು ಹೀಗಿದ್ದಾವೆ: ಒಂದು ಆಗಮ ಸಂಧಿ, ಒಂದು ಆದೇಶ ಸಂಧಿ, ಇನ್ನೊಂದು ಲೋಪ ಸಂಧಿ ಮತ್ತು ಗುಣಸಂಧಿ. ಯಾವ್ದು ಸರಿಯಾದ ಉತ್ತರ? ಸರ್ ಮೈ ತೊಳೆ ಮೈದೊಳೆ. ಮೈ ತೋಳೆ ಹೋಗಿ ಏನಾಗಿದೆ ಸರ್? ದೊಳೆ ಆಗಿದೆ. ಅಂದರೆ ಕತಪಕ್ಕೆ ದಕಾರ ಬಂದಿದೆ. ಕತಪಗಳಿಗೆ ಗದಬಗಳು ಬರುವುದಕ್ಕೆ ನಾವೇನಂತೀವಪ್ಪ? ಆದೇಶ ಸಂಧಿ. ಇದು ಆದೇಶ ಸಂಧಿಯ ಮೊದಲನೇ ನಿಯಮವಾದರೆ, ಇನ್ನು ಕೆಲವು ಕಡೆ ಪಬಮಗಳಿಗೆ ಎಲ್ಲಿರ್ತಾವೆ ಪಬಮಗಳು? ಉತ್ತರ ಪದದಲ್ಲಿ ಇರ್ತವೆ. ಸಂಧಿ ಕಾರ್ಯ ನಡೆದಾಗ ಇವುಗಳ ಜಾಗದಲ್ಲಿ ವಕಾರ ಬರ್ತದೆ. ಇದು 2ನೇ ನಿಯಮ. 3ನೇ ನಿಯಮ ಏನು ಹೇಳ್ತದೆ ಆದೇಶ ಸಂಧಿಯೊಳಗೆ? ಸರ್ ಸ ಬರ್ತದ. ಇರ್ಛಾಸಿರ, ನೂರ್ಛಾಸಿರ ಅಂಥೇಳಿ ಸಹಕಾರ ಉತ್ತರ ಪದದಲ್ಲಿರ್ತದೆ. ಸಂಧಿ ಕಾರ್ಯ ನಡೆದಾಗ ಸ ಜಾಗದಲ್ಲಿ ಒಮ್ಮೆ ಚ ಬರ್ತದ, ಕೆಲವೊಮ್ಮೆ ದೊಡ್ಡ ಛ ಬರ್ತದ, ಕೆಲವೊಮ್ಮೆ ಜಕಾರ ಬರ್ತದ. ಆಗಮ ಸಂಧಿ ಅಂದರೆ ಸಂಧಿ ಕಾರ್ಯ ನಡೆದಾಗ ಯ ಅಥವಾ ಓಕಾರ ಆಗಮವಾದರೆ ಅದು ಆಗಮ ಸಂಧಿ. ಕತಪಗಳಿಗೆ ಗದಬಗಳು ಬಂದರೆ ಆದೇಶ. ಪೂರ್ವ ಪದದಲ್ಲಿನ ಕೊನೆಯ ಸ್ವರ ಲೋಪವಾದರೆ ಲೋಪಸಂಧಿ. ಗುಣಸಂಧಿ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದು 3 ರೀತಿಯಲ್ಲಿ ನೋಡ್ತೇವೆ ನಾವು. ಪೂರ್ವ ಪದದಲ್ಲಿ ಅ ಅಥವಾ ಆ ಎನ್ನುವ ಸ್ವರ ಇರ್ತದ. ಉತ್ತರ ಪದದಲ್ಲಿ ಇ ಅಥವಾ ಈ ಎದುರಾದರೆ, ಅಥವಾ ಉ ಅಥವಾ ಊ ಎದುರಾದರೆ, ಅಥವಾ ಋಕಾರ ಎದುರಾದರೆ ಹೀಗೆ ಇಕ್ಕಿಗೆ ಏಕಾರ, ಉಗೆ ಓಕಾರ, ರುಗೆ ಅರ್ಕಾರ ಆದೇಶವಾಗಿ ಬರ್ತದ. ಅರ್ಕಾರ. ಉದಾಹರಣೆ ಹೇಳಿ ಸರ್. ನೋಡಿ ಇಲ್ಲಿದೆಯಲ್ಲ, ಸೂರ್ಯ ಉದಯ, ಸೂರ್ಯೋದಯ. ನೋಡಿ ಉದಯ ಓದಯ ಆಯಿತು. ಗಣ ಪ್ಲಸ್ ಈಶ ಗಣೇಶ ಆಯಿತು. ನೋಡಿ ಇಲ್ಲಿ ಮಹಾ ಕುಡಿಸು ಋಷಿ ಮಹರ್ಷಿ ಅಂತ ಆಯಿತು. ಹೌದಾ? ಪ್ರಶ್ನೆ ಸಂಖ್ಯೆ 9, ಚುಟುಕುಗಳ ಬ್ರಹ್ಮ ಅಂತೇಳಿ ಯಾರನ್ನು ಕರೀತೇವೆ? ಆಯ್ಕೆ 1 ದಿನಕರ ದೇಸಾಯಿ, ಕುವೆಂಪು, ಬೇಂದ್ರೆ, KS ನಿಸಾರ್ ಅಹಮದ್ರು. ಯಾವುದು ಚುಟುಕುಗಳ ಬ್ರಹ್ಮ ಅಂತೇಳಿ? ದಿನಕರ ದೇಸಾಯಿ ಅವರನ್ನು ಕರೀತೇವೆ. ಇವರು ಚುಟುಕುಗಳ ಬ್ರಹ್ಮ ಅಂತೇಳಿ. ಕುವೆಂಪು ಗೊತ್ತಿದೆ, ಕುಪ್ಪಳ್ಳಿ ವೆಂಕಟಪರಮಹ ಪುಟ್ಟಪ್ಪ. ಇವರ ಪ್ರಮುಖ ಕಾದಂಬರಿಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮಧುಮಗಳು. ಮತ್ತು ಇವರ ಪ್ರಸಿದ್ಧ ಕೃತಿ ಶ್ರೀರಾಮಾಯಣ ದರ್ಶನಂ. ಇದು ಮಹಾಕಾವ್ಯ. ಇದು ಪ್ರಸಿದ್ಧ ಮಹಾಕಾವ್ಯ ಕುವೆಂಪುರವ್ರದ್ದು ಶ್ರೀರಾಮಾಯಣ ದರ್ಶನಂ. ಈ ಕೃತಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪ್ರಸಿದ್ಧ ಕನ್ನಡಕ್ಕೆ ಮೊಟ್ಟ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಶ್ರೀರಾಮಾಯಣ ದರ್ಶನಂ. ಬೇಂದ್ರೆ ಅಜ್ಜರು, ಧಾರವಾಡದ ಅಜ್ಜರು ಅಂತ ಹೇಳಿ ಕರಿತೇವೆ. 4 ತಂತಿ ಎನ್ನುವ ಕೃತಿಗೆ ಏನು ಸಿಕ್ಕದಪ್ಪ? ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ. 4 ತಂತಿ ಎನ್ನುವಂತಹ ಕೃತಿಗೆ. ಇನ್ನು KS ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ, ಪ್ರೇಮ ಕವಿ ಅಂತ ಹೇಳಿ ಕರಿತೇವೆ. ನಿತ್ಯೋತ್ಸವ. KS ನಿಸಾರ್ ಅಹಮದ್ ಅವರು ಪ್ರೇಮ ಕವಿ ಅಲ್ಲ, ನಿತ್ಯೋತ್ಸವ ಕವಿ ಅಂತ ಹೇಳಿ ಕರಿತೇವೆ. ಇದು ಕನ್ನಡದ ಮೊದಲ ಭಾವಗೀತೆಯಲ್ಲಿ ರೇಡಿಯೋದಲ್ಲಿ ಪ್ರಸಾರ ಆಗಿರುವಂತಹ ಕನ್ನಡದ ಮೊದಲ ಭಾವಗೀತೆಯಾಗಿದೆ ಸ್ನೇಹಿತರೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10, ಕಣ್ಣನ್ನು ತೆರೆಸು. ಇದು ಒಂದು ನುಡಿಗಟ್ಟು. ಈ ನುಡಿಗಟ್ಟಿನ ಅರ್ಥ ಏನು? 1 ಕಣ್ಣು ಬಿಡುವುದು, ಅರಿವು ಉಂಟಾಗುವುದು, ಕಣ್ಣು ತೆರೆಯುವುದು, ನಿದ್ದೆಯಿಂದ ಹೇಳುವಂಥದ್ದು. ಕಣ್ಣನ್ನು ತೆರೆಸಿದ್ದಪ್ಪ ಅವನಿಗೆ, ನಾನು ಕುರುಡನಾಗಿ ವರ್ತಿಸ್ತಾ ಇದ್ದೆ, ಕಣ್ಣು ತೆರೆಸಿದ ಅಂದರೆ ನನ್ನಲ್ಲಿ ಅರಿವನ್ನು ಉಂಟು ಮಾಡಿದ. ಅರಿವು ಉಂಟಾಗುವುದು ಸರಿಯಾದ ಉತ್ತರ. ಪ್ರಶ್ನೆ 11, ರಿತೇಶನ ಬಳಿ ಕರಿಯ ಮೊಲವಿದೆ. ಇಲ್ಲಿ ಕರಿಯ ಎನ್ನುವ ಪದಕ್ಕೆ ಅಡಿಗೆರೆ ಹಾಕಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಇದು ಯಾವ ವ್ಯಾಕರಣ ಅಂಶವನ್ನು ಸೂಚಿಸ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. 1 ನಾಮಪದ, ಕ್ರಿಯಾಪದ, ಕ್ರಿಯಾ ವಿಶೇಷಣ, ಗುಣ ವಿಶೇಷಣ. ಸರಿಯಾದ ಉತ್ತರ ಯಾವುದು ಹಾಗಾದರೆ? ಕರಿಯ ಎನ್ನುವಂಥದ್ದು ಗುಣ ವಿಶೇಷತೆಯನ್ನು ಹೇಳ್ತದೆ. ಕರಿಯ ಮೊಲ. ಕ್ರಿಯಾ ವಿಶೇಷಣ ಅಂದರೆ ಕ್ರಿಯೆ ಹೆಂಗೆ ನಡೀತು ಅಂತ ಹೇಳಬೇಕದು. ಕ್ರಿಯೆ ಹೆಂಗೆ ನಡೀತು? ಅವಳು
ಚೆನ್ನಾಗಿ ಓಡಿದಳು ಅಂತಂದಾಗ ಬೇರೆ ಆಗ್ತದೆ ಅದು ಅದರ ವಿಶೇಷತೆ, ಕ್ರಿಯೆ ಓಡೋದ್ರ ವಿಶೇಷತೆ ಆಗ್ತದೆ ಅದು. ಸ್ಪೀಡಾಗಿ ವೇಗವಾಗಿ ಓಡಿದ್ಲು ಅಂತ ಆಗ್ತದೆ ಅದು. ವೇಗವಾಗಿ ಅಂದರೆ ಕ್ರಿಯಾ ವಿಶೇಷಣ ಅಂತ ಹೇಳ್ಬೇಕು ನೀವು. ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸ್ತಾ ಇರ್ತದೆ. ನಾಮಪದ ಅಂತಂದ್ರೆ ಅಲ್ಲಿ ಒಂದು ನಾಮ ಪ್ರಕೃತಿಗೆ ಅಖ್ಯಾತ ಪ್ರತ್ಯಯಗಳು ಸೇರ್ಕೊಂಡಿರ್ತಾವೆ. ಆದರೆ ಗುಣ ವಿಶೇಷಣ ಅಂದಾಗ ಒಂದು ನಾಮಪದವನ್ನು ಡಿಸ್ಕ್ರೈಬ್ ಮಾಡ್ತದೆ. ಅದು ಹೆಂಗೈತೆ ನಾಮಪದ? ನಾಮಪದ ಇಲ್ಲಿ ಮೊಲ ಹೆಂಗೈತದೋ ಕರ್ಗೈತದು. ಹುಡುಗಿ ಹೆಂಗದ? ಸುಂದರವಾಗಿದ್ದಾಳ. ಮರ ದೊಡ್ಡದಿದೆ, ದೊಡ್ಡ ಮರ, ಹೆಮ್ಮರ, ಹಿರಿದು ಮರ, ಇವೆಲ್ಲ ಗುಣ ವಿಶೇಷಣ ಪದಗಳಾಗಿರ್ತವೆ ಸ್ನೇಹಿತರೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 12, ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಒಂದು ಸಮ ಕೂಡಿಸು ಯೋಚಿತ, ಸಮ ಕೂಡಿಸು ಉಚಿತ, ಸಮಯ ಕೂಡಿಸು ಉಚಿತ, ಸಮಯೋ ಕೂಡಿಸು ಉಚಿತ. ಯಾವ್ದು ಸರಿಯಾದ ಉತ್ತರ? ಸಮಯ ಕೂಡಿಸು ಉಚಿತ. ಸಮಯ ಕೂಡಿಸು ಉಚಿತ, ಸಮಯೋಚಿತ. ಯಾವ ಸಂಧಿ ಆಯಿತು ನೋಡಿ? ಉಕಾರಗಳಿದ್ದಾಗ ಓಕಾರ ಬಂದರೆ ಯಾವುದು? ಗುಣಸಂಧಿ ಅಂತ ಹೇಳಿ ಕರಿತೇವೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 13, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾನೆ. ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಿರುವ ಪದ. ನಿನ್ನ 2, ಸಕಲ 3, ಕಾರ್ಯದಲ್ಲಿ 4, ಜಯವಾಗಲಿ. ಯಾವುದು ವಿಭಕ್ತಿ ಪ್ರತ್ಯಯಗಳು ಗೊತ್ತಿದೆ ನಿಮಗೆ? ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಇಗೆ ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಅಲ್ಲಿ. ಎಲ್ಲಿ ಬರ್ತದೆ ಇಲ್ಲಿ? ಸಪ್ತಮಿ ಅಲ್ಲಿ ಅನ್ನುವಂಥದ್ದು ಕಾರ್ಯದಲ್ಲಿ ಅಂತ ಬರ್ತದೆ ನೋಡಿ. ಕಾರ್ಯದಲ್ಲಿ. ಜಯವಾಗಲಿ ಅನ್ನುವಂಥದ್ದು ಬೇರೆನೆ. ಜಯವಾಗಲಿ ಅನ್ನೋದೇನಿದೆ? ವಿದ್ಯಾರ್ಥಕ ರೂಪ. ಆಜ್ಞೆ, ಆಶೀರ್ವಾದ, ಆರೈಕೆ ಮಾಡಿದರೆ ಅದನ್ನು ವಿದ್ಯಾರ್ಥಕ ರೂಪ. ಕ್ರಿಯಾಪದದಲ್ಲಿ 3 ರೂಪಗಳು ಬರ್ತವೆ ನಿಮಗೆ. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಕಾರ್ಯ ಸಂಭವನೀಯತೆಯನ್ನು ಹೇಳಿದರೆ ಅವನು ಹೋಗಿಯಾನು, ಅವನು ಬಂದಾನು, ತರಗತಿ ವೀಕ್ಷಿಸಿಯಾನು, ಅದು ಸಂಭವನೀಯತೆ. ಇನ್ನೊಂದು ನಿಷೇಧ ಅಂದರೆ ಅವನು ಹೋಗನು, ಅವನು ಬರನು, ಅಂದರೆ ಅಲ್ಲಿ ಕ್ರಿಯೆ ನಡೆಯಂಗಿಲ್ಲ ಅಂತ ಹೇಳಿದ್ರೆ ನಿಷೇಧಾರ್ಥಕ. ವಿದ್ಯಾರ್ಥಕ ಅಂದರೆ ಆಜ್ಞೆ, ಆಶೀರ್ವಾದ, ಆರೈಕೆಗಳನ್ನು ಹೇಳಿದರೆ ಅದು ವಿದ್ಯಾರ್ಥಕ ಆಗಿರ್ತದ. ಸಕಲ ಅಂದರೆ ಎಲ್ಲ. ಇದು ಪ್ರಥಮ. ಇವುಗಳ ಕಾರಕಾರ್ಥಗಳನ್ನು ಹೇಳ್ತಾ ಹೋಗ್ರಿ. ಕಾರಕಾರ್ಥಗಳು. ಪ್ರಥಮ ಉ ಅಂತಿದೆ. ಕಾರಕಾರ್ಥ ಯಾವುದು? ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಯಾವುದಾಗ್ತದೆ? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಅ. ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅಲ್ಲಿ. ಸಂಪ್ರದಾನ, ಅಪದಾನ, ದೆಸೆಯಿಂದ, ಷಷ್ಠಿ ಅ. ಕರ್ತೃರ್ಥ ಪ್ರಥಮ, ದ್ವಿತೀಯ ಕರಣಾರ್ಥ, ತೃತೀಯ ಕರ್ತ್ರಾರ್ಥ, ತೃತೀಯ ಇಂದ. ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 14, ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವಂತಹ ವಾಕ್ಯ ಯಾವುದು ಅಂತ ಕೇಳಿದ್ದಾನೆ. ಕಡಿದರೆ ಯಾಕೆ? ಆಯ್ಕೆ 2. ಕಡಿದರೆ ಯಾಕೆ? ಕಡಿದರೆ ಯಾಕೆ? ಕಡಿದರೆ ಯಾಕೆ ನೋಡಿ, ಇಲ್ಲಿ ಸರಿಯಾದ ಉತ್ತರ ಯಾವುದು? ಒಂದು ವಾಕ್ಯ ಸಂಪೂರ್ಣವಾದ ಅರ್ಥ ಕೊಡಬೇಕಂದ್ರೆ ಅಲ್ಲಿ ಲೇಖನ ಚಿಹ್ನೆಗಳನ್ನು ಸ್ಪಷ್ಟವಾಗಿ ಬಳಕೆಗೊಂಡಿರಬೇಕು. ಲೇಖನ ಚಿಹ್ನೆಗಳು ಸ್ಪಷ್ಟತೆಯಿಂದ ಬಳಕೆಗೊಂಡಿರಲಿಲ್ಲ ಅಂದರೆ ಆ ವಾಕ್ಯ ಸಂಪೂರ್ಣ ಅರ್ಥವನ್ನು ಕೊಡೋದಿಲ್ಲ, ಅಥವಾ ದಾಟಿಸಬೇಕಾದ ಅರ್ಥವನ್ನು ಆ ಕಡೆಗೆ ದಾಟಿಸಂಗಿಲ್ಲ. ಅದು ಮತ್ತು ಬೇರೆ ರೀತಿಯ ಅರ್ಥದೊಂದಿಗೆ ಆ ಕಡೆ ದಾಟ್ತದೆ. ಸರಿಯಾದ ಉತ್ತರ ಯಾವುದಿಲ್ಲಿ? 2. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಉದಾಹರಣೆ ಚಿಹ್ನೆ ಬಂದಿದೆ ಅಂದಮೇಲೆ ಇನ್ನೊಬ್ಬರ ಹೇಳಿಕೆ ಇದು. ಇನ್ನೊಬ್ಬರ ಹೇಳಿಕೆ ಅವರು ಯಾವ ರೀತಿ ಹೇಳಿದರು ಅನ್ನೋದನ್ನು ಹೇಳ್ತಾರೆ. ಅಲ್ಲಿ ಅವರು ಭಾವಪರವಶರಾಗಿ ಹೇಳ್ತಾ ಇದ್ರು. ಕಡಿದರೆ ಪ್ರಶ್ನೆ 1 ಯಾಕೆ ನೋಡಿ, ಇಲ್ಲಿ ಯಾಕೆ, ಏನು, ಹೇಗೆ ಅಂತ ಬಂದಾಗ ಪ್ರತಿ ಪದದಲ್ಲಿ ಏನಿರಬೇಕಪ್ಪ? ಆ ರೀತಿ ಬಂದ ಪದಗಳ ಹಿಂದೆ ಪ್ರಶ್ನಾರ್ಥಕ ಚಿಹ್ನೆ. ಇವೆಲ್ಲ ಪ್ರಶ್ನೆಯನ್ನು ಹೇಳುವಂತಹ ಪದಗಳಾಗಿರ್ತವೆ. ಕಡಿದರೆ ಅಂದಾಗ ಏನು? ಅಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರಬೇಕು. ಸರಿಯಾದ ಉತ್ತರ ಯಾವುದಪ್ಪ? ಆಯ್ಕೆ 2 ಆಗ್ತದೆ. ಮುಂದೆ ಹೋಗೋಣ. 15 ಪ್ರಶ್ನೆ ಸಂಖ್ಯೆ, ಕೆಳಗೆ ನೀಡಿರುವ ಪದಗಳನ್ನು ಆಕಾರಾದಿಯಾಗಿ ಬರೆಯಿರಿ, ಅಂದರೆ ಶಬ್ದಕೋಶದ ಪ್ರಕಾರವಾಗಿ ಬರೆಯಿರಿ ಅಂತ ಹೇಳ್ತಾರೆ. ಮೈಸೂರು, ಮೀಸೆ, ಮೊಸರು, ಮಾವ. ಯಾವುದು? ಮೈ ಅಂದರೆ ಅಕಾರಾದಿಯಾಗಿ ಮೊದಲು ಶಬ್ದಕೋಶದ ಪ್ರಕಾರ ಬರಿಬೇಕಾದಾಗ ಸ್ವರಗಳು ಬರ್ತಾವ. ಅದರಿಂದ ಅವು
ನಂತರ ಅಮ್ಮ ಅದಾದ ನಂತರ ವರ್ಗೀಯ ವ್ಯಂಜನಗಳು, ಅದಾದ ನಂತರ ಅವರ್ಗೀಯ ವ್ಯಂಜನಗಳು ಬರ್ತದೆ. ಮೈ ಅನ್ನೋದೇನು ಇಲ್ಲಿ ಐ ಬರ್ತದೆ, ಐ. ಆ ಮಾವ, ಮೀ ಅನ್ನೋದು ಈ ಬರ್ತದೆ, ಮಾವ ಆ ಬರ್ತದೆ. ಅಂದ್ರೆ ಮೊದಲು 2 ಅಥವಾ 4 ಬರ್ತದೆ. ಮೀಸೆ ಮೀಸೆ. ಈಗ ಮೊಸರು ಓ ಎನ್ನುವ ಸ್ವರ ಇದೆ, ಓ. ಇಲ್ಲಿ ಮೈ ಐ ಎನ್ನುವ ಸ್ವರ, ಹಾಗಾದರೆ ಐ ಬರ್ತದೆ, ಮೊದಲು ಓ ಬರ್ತದೆ. ಅ ಇ ಉ ಉ ಎ ಐ ಆದ ನಂತರ ಓ ಓ ಔ ಬರ್ತದೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ? 4 ಸರಿಯಾದ ಉತ್ತರವಾಗಿರುವಂಥದ್ದು. ಪ್ರಶ್ನೆ ಸಂಖ್ಯೆ 16. ಡ್ಯಾಶ್ ವೇರಿ ಡ್ಯಾಶ್ ಡಾಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ ಹರಿದಾಗಿ ಹುಟ್ಟಿ ಡ್ಯಾಶ್ ಒಳಗೆ ಹರಿಯುತ್ತದೆ. ಇಲ್ಲೊಂದು ಅಕ್ಷರಗಳನ್ನು ಕೊಟ್ಟರೆ ಆ ವಾಕ್ಯ ನಮಗೆ ಪೂರ್ಣಗೊಳಿಸುವಂಥದ್ದು, ಆ ವಾಕ್ಯ ಪೂರ್ಣಗೊಳಿತದೆ. ಉದಾಹರಣೆಗೆ ನೋಡಿ, ಇಲ್ಲಿ ಕಾ ಅಂತಿದೆ, ಕಾ ಹಾಕಿದಾಗ ಏನಾಯ್ತು? ಇಲ್ಲಿ ಕಾವೇರಿ ಅಂತಾಯಿತು. ಕಾವೇರಿ ಕಿಡಗಿನ ಅಲ್ಲ, ಎಲ್ಲಿ ಅದು? ಕೊಡಗಿನ. ಕಾವೇರಿ ಕೊಡಗಿನ. ಕೋ ಅನ್ನುವಂಥದ್ದು ಇದು ಒಂದೇ ಆಪ್ಷನ್. ಕೊಡಗಿನ ಬಳಿ ಕಿರಿದಾಗಿ, ಇಲ್ಲಿ ಬರಬೇಕಿದು, ಕಿರಿದಾಗಿ ಹುಟ್ಟಿ ಎಲ್ಲಿ ಹೊಕ್ಕಳಕ್ಕೆ? ಕೆಳಗೆ ಹೊಕ್ಕಳ ಅಥವಾ ಕೆಳಗೆ ಹರಿತಾಳ. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ 2. 17 ಪ್ರಶ್ನೆ. ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ದಂಡದಿಂದ ಶಿಕ್ಷಿಸಿ, ದಂಡ ಅಂದರೆ ಗೊತ್ತಾಗ್ತದೆ ಯಾವುದರಿಂದ ಶಿಕ್ಷಣೆ ಮಾಡ್ತಾರೆ? ಕೋಲಿನಿಂದ ಶಿಕ್ಷೆಗೊಳ್ತಾರೆ. ದಂಡ ಹಾಕುವುದು ಅಂದ್ರೆ ಏನಿಲ್ಲಿ? ದಂಡ ಹಾಕುವುದು ಅಂತಂದ್ರೆ ಶಿಕ್ಷೆಯನ್ನು ಕೊಡುವಂಥದ್ದು. ಹಾಗಾದರೆ ಯಾವುದಿಲ್ಲಿ ದಂಡ ಅನ್ನೋ ಪದ 2 ಅರ್ಥಗಳನ್ನು ಕೊಡ್ತದ. ಒಮ್ಮೆ ಕೋಲು ಅಂತ ಅರ್ಥ ಕೊಡ್ತದ, ಇನ್ನೊಮ್ಮೆ ಶಿಕ್ಷೆ ಅಂತ ಅರ್ಥ ಕೊಡ್ತದ. ಪ್ರಶ್ನೆ ಸಂಖ್ಯೆ 18. ಪತ್ರ ಬರಿಬೇಕಾದಾಗ ಅನುಸರಿಸುವ ಸಾಮಾನ್ಯ ನಿಯಮಗಳನ್ನು ನೀವು ಹೆಸರಿಸ್ತಾ ಹೋಗಬೇಕು, ಅವು ಕ್ರಮಬದ್ಧವಾಗಿರಬೇಕು. ಮೊದಲು ಏನು ಮಾಡ್ತೀರಿ ನೀವು? ಒಂದು ಪತ್ರ ಬರಿಬೇಕಾದಾಗ, ಇದೊಂದು ಪತ್ರ ಬರಿತಾ ಇದ್ದರೆ ನೀವು ಮೊದಲು ಏನು ಮಾಡ್ತೀರಿ? ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸಗಳನ್ನು ಬರಿತೀರಿ. ಇಲ್ಲಿ ದಿನಾಂಕ ಬರಿತೀರಿ, ಇಲ್ಲಿ ಹೆಸರು ಮತ್ತು ವಿಳಾಸಗಳನ್ನು ಬರಿತೀರಿ. ಇಲ್ಲಿ ಯಾರಿಗೆ ಬರಿತೀರಿ? ರಿಗೆ. ಇಲ್ಲಿ ಅಥವಾ ಯಾರಿಂದ ಬರಿತೀರಿ? ಇಂದ ಮತ್ತು ರಿಗೆ ಅಂತೇಳಿ ಹೆಸರು ಮತ್ತು ವಿಳಾಸಗಳನ್ನು ಬರಿತೀರಿ. ಅದಾದಮೇಲೆ ಎರಡನೇದ್ದೇನು? ಈಗ ಒಂದು ಸರಿಯಾದ ಉತ್ತರ, ಒಂದು ಎಲ್ಲ ಕಡೆ ಇದೆ, ಒಂದಾಯಿತು. ಅದಾದಮೇಲೆ ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಇಲ್ಲ, ಮೊದಲು ಏನು ಮಾಡ್ತೀವಿ ನಾವು? ಹೆಸರು ಬರೆದಾದ ನಂತರ ಸಂಬೋಧನೆ ಮಾಡ್ತೀವಿ. ಯಾರಿಗೆ ಬರಿತಾ ಇದ್ದೀವಲ್ಲ ಅವ್ರನ್ನ ಇಟ್ಕೊಂಡು ನಾವು, ಒಂದು ವೇಳೆ ಶಿಕ್ಷಕರಿಗೆ ಬರಿತಿದ್ವಿ, ಅಧಿಕಾರಿಗೆ ಬರಿತಾ ಇದ್ದೀವಿ ಅಂದಮೇಲೆ ಮಾನ್ಯರೇ ಅನ್ನಬೇಕು. ಮಾನ್ಯರೇ ಅಂತ ಹೇಳಬೇಕು ವ್ಯಾವಹಾರಿಕ ಪತ್ರದೊಳಗೆ. ವೈಯಕ್ತಿಕ ಪತ್ರದೊಳಗೆ ನೀವು ಪ್ರೀತಿಯ ಅಥವಾ ಪೂಜ್ಯ ತಂದೆಯವರಿಗೆ, ಪೂಜ್ಯ ತಾಯಿಯವರಿಗೆ ಅಂತ ಹೇಳ್ತೀರಿ. 4 2ನಲ್ಲಿ ಬರ್ತದೆ ಸೂಕ್ತವಾದ ಸಂಬೋಧನೆ. ಅದಾದ ನಂತರ ಔಚಿತ್ಯಪೂರ್ಣವಾದ ಕೋರಿಕೆ ಅಥವಾ ಹಾರೈಕೆಗಳಿರಬೇಕು. ಕೋರಿಕೆ ಅಥವಾ ಆರೈಕೆಗಳಿರಬೇಕು. ವಿಷಯ ಬರಿತೀರಿ. ಇಲ್ಲೇನು ಮಾಡ್ತೀರಿ ನೀವು? ಮಾನ್ಯರೇ ಅಂತ ನಂತರ ನೀವು ಯಾರನ್ನ ಸಂಬೋಧನೆ ಮಾಡಿ ಬರಿತಾ ಇರ್ತೀರಲ್ಲ, ನಾನು ಇಂತಿ ನಿಮ್ಮ ಮಗನಾದ ಮಾಡುವ ನಮಸ್ಕಾರಗಳು ಅಂತ ಈ ರೀತಿಯಾಗಿ ಕೋರಿಕೆಗಳನ್ನು ಹೇಳ್ತೀರಿ. ಒಂದು ವೇಳೆ ಕಿರಿಯರಿಗೆ ಬರೆದ್ರೆ ಹಾರೈಸ್ತೀರಿ, ಶುಭ ಹಾರೈಕೆಗಳು, ನಾನು ನಿಮ್ಮ ಅಣ್ಣ ಶುಭ ಹಾರೈಕೆಗಳು ಅಂತ ಹೇಳ್ತೀರಿ. 3. ನೆಕ್ಸ್ಟ್ ಅದಾದ ಮೇಲೆ ಕೊನೆಯಲ್ಲಿ, ಇದೆಲ್ಲ ಇಲ್ಲಿ ಪತ್ರದ ವಿಷಯ ಆಯಿತು. ಇಲ್ಲಿಂದ ಒಡಲು ಸ್ಟಾರ್ಟ್ ಆಗ್ತದೆ, ಬಾಡಿ ಆಫ್ ಲೆಟರ್. ಕೊನೆಗೆ ನೀವೇನು ಮಾಡ್ತೀರಪ್ಪ? ಪತ್ರದ ಕೆಳಗಡೆ ಸಹಿಯನ್ನು ಮಾಡ್ತೀರಿ. ಆಯ್ಕೆ ಯಾವುದು? ಹಾಗಾದರೆ ಆಯ್ಕೆ 1 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 19. ಮಾದರಿಯಂತೆ ಬರೆ. ಮಾದರಿ. ಬಂದನು ಈ ಪದದ ಧಾತು ರೂಪ ಬರು ಅಂತ ಇದೆ. ಬಂದನು ಈ ಪದದ ಧಾತು ರೂಪ ಬರು. ಕ್ರಿಯಾಪದ ಬಂದನು, ಇದರ ಧಾತು ಬರು. ಹಾಗಾಗಿ ತಿಂದನು ಎನ್ನುವ ಕ್ರಿಯಾಪದ ಇದೆ, ಇದರ ಧಾತು ರೂಪ ಯಾವುದು? ಆಯ್ಕೆ 1 ತಿಂದು, 2 ತಿಂದೆ, 3 ತಿನ್ನು, 4 ತಿನ್ನುವನು. ಯಾವ್ದು ಸರಿಯಾದ ಉತ್ತರ? ಸರಿಯಾದ ಉತ್ತರ ತಿನ್ನು. ನೋಡಿ, ತಿನ್ನು ಅನ್ನೋದಕ್ಕೆ ಕೂಡಿಸು ದ ಎನ್ನುವ ಕಾಲಸೂಚಕ ಪ್ರತ್ಯಯ, ಅಂದರೆ ಭೂತದ ಕಾಲಸೂಚಕ ಪ್ರತ್ಯಯ ಸೇರಿಸಿದ್ದೀವಿ. ಆವಾಗ ಅದು ನಮಗೇನು ಸಿಕ್ಕದ? ತಿಂದ ಅಂತ ಆಗದ. ತಿಂದ. ದ ಬಂದರೆ ಅದನ್ನು ನಾವು ಭೂತಕಾಲ ಅಂಥೇಳಿ ಕರಿತೇವೆ. ಕಾಲಸೂಚಕ ಪ್ರತ್ಯಯಗಳು ಎಷ್ಟಿದಾವಪ್ಪ? 3 ಇದ್ದಾವೆ. ಯಾವ್ಯಾವು? 3. ವೆರಿ ಗುಡ್. 1 ಉತ್ತ ಎಲ್ಲಿ ಬರ್ತದೆ? ವರ್ತಮಾನದೊಳಗೆ. ದ ಎಲ್ಲಿ ಬರ್ತದೆ? ಭೂತದೊಳಗೆ. ಇನ್ನು ವ ಅಥವಾ ಉವ ಬಂದರೆ ಅದನ್ನು ನಾವು ಭವಿಷ್ಯತ್ ಕಾಲ ಅಂಥೇಳಿ ಕರಿತೇವೆ. ಯಾವುದಾದ್ರೂ ಒಂದು ಧಾತುವಿಗೆ ಈ ಕಾಲಸೂಚಕ ಪ್ರತ್ಯಯಗಳನ್ನು ಹಾಕಿದರೆ ಅವು ಯಾವ ಕಾಲದಲ್ಲಿ ಅದಾವ ಅಂತೇಳಿ ಹೇಳ್ತದೆ ನಮಗೆ. ಪ್ರಶ್ನೆ ಸಂಖ್ಯೆ 20. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಡ್ಯಾಶ್ ಈ ವಚನವನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ. ನೊರೆ ಮನುಷ್ಯರಿಗೆ ಅಂಜಿದೊಡೆಂತಯ್ಯ, ಮೃಗಗಳಿಗೆ ಅಂಜಿದೊಡೆಂತಯ್ಯ, ಶಬ್ದಕ್ಕೆ ನಾಚಿದೊಡೆಂತಯ್ಯ. ಯಾವುದಾಗಾದ್ರೆ ಬೆಟ್ಟದ ಮೇಲೆ ಮನೆ ಮಾಡಿದರೆ ಬೆಟ್ಟದ ಮೇಲೆ ಏನು ಬರ್ತದೆ? ಅಲ್ಲಿ ಮೃಗಗಳು ಬರ್ತವೆ. ಸರಿಯಾದ ಉತ್ತರ 3. ಯಾರ ವಚನ ಇದು? ಇದು ಅಕ್ಕ ಮಹಾದೇವಿಯ ವಚನ, ಅಕ್ಕಳ ವಚನವಾಗಿದೆ. ಅಕ್ಕ ಮಹಾದೇವಿ ಏನು ಹೇಳ್ತದೆ ಈ ವಚನದಲ್ಲಿ?
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ. ಇನ್ನೊಂದು ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆಂತಯ್ಯ. ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಚೆನ್ನ ಮಲ್ಲಿಕಾರ್ಜುನಯ್ಯ ಕೇಳಯ್ಯ ಅಂಥೇಳಿ ಈ ರೀತಿ ವಚನದ ಭಾಗ ಮುಂದುವರಿತಾ ಹೋಗ್ತದೆ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಒಟ್ಟು 20 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ನಾನು ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಯಾರು ಮೊದಲನೇದಾಗಿ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು. ಧನ್ಯವಾದಗಳು.